ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾಗ ಯಾರೋ ಒಬ್ಬ ಮಂತ್ರಿ ಹೊಸ್ದಾಗಿ ಒಬ್ಬ ನನ್ನ ಬೈಯಕ್ಕೆ ಇಟ್ಕೊಂಡವ್ರಲ್ಲ, ಈಗ ಒಂದು 2-3 ಜನ ಇಟ್ಕೊಂಡವ್ರೀಗ. ಅವ್ರ ಕ್ಯಾಬಿನೆಟ್ ಕೆಲಸ ಮಾಡೋಕ್ಕಲ್ಲ, ಲೂಟಿ ಹೊಡೆಯೋದು, ನನ್ನ ಬೈಯೋದು. ಈ ಕೆಲಸಕ್ಕೆ ಒಂದು ಟೀಮ್ ಇಟ್ಕೊಂಡ್ಬಿಟ್ಟವ್ರೀಗ. ಇಟ್ಕೊಳ್ಳಿ, ಸಂತೋಷ, ಚೆನ್ನಾಗೇ ಬೈಲಿ. ವಿರೋಧ ಪಕ್ಷದಲ್ಲಿ ನಾವು ಬಯಸ್ಕೊಳ್ಳೋಕ್ಕೆ ಇರೋದು. ಇಲ್ಲಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಯಾವ ಒಂದು ಇಲ್ಲೀಗಲ್ಲಾಗಿ ಕಲೆಕ್ಷನ್ ಮಾಡಲಿಕ್ಕೆ ಈ ಸರ್ಕಾರಗಳು ಬಿಟ್ಟವ್ರೆ, ಇವ್ರ ಕೈಲಿ ಆಗಲಿಲ್ಲ. ಅದಕ್ಕೆ ನಾಡಿನ ಜನತೆಗೆ ಹೇಳಿದ್ದೇನೆ, ಟೋಲ್ ಕಟ್ಟಬೇಡಿ. ಇದು ಕಾನೂನು ಬಾಹಿರವಾಗಿ ಹಗಲು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕೋರ್ಟಲ್ಲೇ ಹೇಳಿದ್ದಾರೆ, ಇಲ್ಲೀಗಲ್ಲಾಗಿ ಈಗಾಗಲೇ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡವ್ರೆ. ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಟೀಕೆ ಮಾಡೋರಿಗೆ ಹೇಳ್ತೀನಿ, ನಿಮ್ಮ ಜಯಚಂದ್ರ ಅವರ ಗ್ರಂಥ ಬಿಡುಗಡೆ ಮಾಡಿಸಿದ್ರಲ್ಲ 2017ರಲ್ಲಿ, ಸದನ ಸಮಿತಿ ಅಧ್ಯಕ್ಷರು ಮಾಡಿ, ಲಾ ಮಿನಿಸ್ಟ್ರು, ಅವ್ರು ಕೊಟ್ಟಿರೋದು ವರದಿ ಸ್ವಲ್ಪ ಓದ್ರಪ್ಪ. ಏಕೆಂದರೆ ದುಡ್ಡು ಹೊಡೆಯೋಕ್ಕೆ ನಿಮಗೆ ಟೈಮ್ ಇಲ್ಲ. ಇವತ್ತು ನಿಮಗೆ ಅದು ಓದೋಕ್ಕೆಲ್ಲಿ ತಾಳ್ಮೆ ಎಲ್ಲಿದೆ, ಸಮಯ ಎಲ್ಲಿದೆ ನಿಮಗೆ? ಅದನ್ನು ಓದಿ ನಂತರ ದೇವೇಗೌಡರ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ನನ್ನ ಪಕ್ಷದ ಬಗ್ಗೆ ಆಗಲಿ ಟೀಕೆ ಮಾಡಿ. ಅದು ಹೊರತುಪಡಿಸಿ ಯಾರನ್ನೋ ಮೆಚ್ಚಿಸ್ಕೊಳ್ಳಲಿಕ್ಕೆ ನೀವು ಏನು ಟೀಕೆ ಮಾಡಿದ್ರು ಮುಂದಿನ ಚುನಾವಣೆ ಇದೆಯಲ್ಲ, ಸರ್ವನಾಶ ಆಗೋಯ್ತೀರಿ. ಹುಷಾರು, ಎಚ್ಚರಿಕೆ ನಿಮ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇರೋದು ಇಲ್ಲ, ಸರ್ಕಾರ ನಡೆಸೋದು ಜನಪರವಾದಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿ, ಯೋಜನೆಗಳ ಹೆಸರಿನಲ್ಲಿ ದುಡ್ಡು ಹೊಡೀರಿ ಅಂತ ಅಲ್ಲ. ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟು. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕಿಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವತ್ತೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು. ಇಲ್ಲ ಅದಂಥವು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ. ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋರಲ್ಲ, 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಕುಮಾರಸ್ವಾಮಿ ತಕ್ಕದ್ದು ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಮಾತನ್ನ ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದೆಂತ ನೆನ್ನೆ ಹೇಳಿದ್ದೀನಿ, ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು, ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದಂಥ ಸದನ ಸಮಿತಿ, ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು, ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಲಿ, ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ದರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಅದರಿಂದ ಇವತ್ತು ನೈಸ್ನ ಹೆಸರಿನಲ್ಲಿ ಯಾವೊಂದು ಲೂಟಿ 30 ವರ್ಷದಲ್ಲಿ ಮಾಡ್ಕೊಂಡಿದ್ದೀರಿ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಆಗಲೇ ಇಲ್ಲ, ಅದ್ರ ಜೊತೆಗೆ ಈಗ ಬಿಡದಿನಲ್ಲಿ ಲೂಟಿ ಮಾಡೋಕ್ಕೆ ಹೊರಟಿದ್ದೀರಿ. ಸಾವಿರಾರು ಕುಟುಂಬಗಳಿಗೆ ನೈಸ್ ರಸ್ತೆ ಕಾರ್ಯಕ್ರಮದ ಅಡಿನಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆಗಳನ್ನ ಬುಲ್ಡೋಸ್ ಮಾಡಿಸಿದ್ರು, ಆ ಜಾಗ ಬೇಕು ಅಂತೇಳಿ. ಇದೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಹೈಕೋರ್ಟ್ನ ಆದೇಶದ ಮೇರೆಗೆ ಹೇಳ್ತಾ ಇದ್ದೀನಿ. ಹಿಂದೆ ಇದೇ ಕಂಪ್ನಿ ಹಲವಾರು ನ್ಯಾಯಾಲಯಗಳ ತೀರ್ಪುಗಳನ್ನು ದಾರಿ ತಪ್ಪಿಸಿ, ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ, ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗಳನ್ನು ಮುಂದಿಟ್ಕೊಂಡು ದಾರಿ ತಪ್ಪಿಸಿದ್ದಂಥದ್ದು ಏನಿದೆ, ಇವತ್ತು ಹೈಕೋರ್ಟ್ನ ಮುಂದೆ ನಿಜವಾದಂಥ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ
ಹೈಕೋರ್ಟ್ ಇವತ್ತು ಕೊಟ್ಟಿರೋ ತೀರ್ಪಿದು. ಕುಮಾರಸ್ವಾಮಿ ಹಠಕ್ಕೆ ಬಿದ್ದು ಬಿಡದಿ ಟೌನ್ಶಿಪ್ ಬಗ್ಗೆ ವೈಯಕ್ತಿಕ ಇದಾಗ್ತಾ ಇದೆಯಾ? ನನಗೆ ಇದರಲ್ಲಿ ಯಾವುದೇ ಹಠ ಇಲ್ಲ. ಅಲ್ಲ ಅವ್ರಿಗೆ ಸಿಎಂ ಅವ್ರಿಗೆ ಹಠ ಇರ್ಬೋದು. ಅವ್ರಿಗೆ ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಗಬೇಕು, ದುಡ್ಡು ಹೊಡಿಬೇಕು. ದುಡ್ಡು ಹೊಡೆಯೋ ಕಾರ್ಯಕ್ರಮ ಅದು. ನಾನು ಹೇಳೋದಲ್ಲ. ಇವತ್ತು ಅಲ್ಲಿ ಆ ಲೋಕಲ್ MLA, ಆ ಕ್ಷೇತ್ರದ MLA ಈಗೇನೋ ಮಂತ್ರಿ ಆಗೋರೆ. ಅವ್ರು ಏನೇನು ಹಿಂದೆ ಮಾತಾಡೋರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಹುಡುಗರುಗಳು. ಸ್ವಲ್ಪ ಅದನ್ನೊಂಚೂರು ತೆಗೆದು ನೋಡೋಕೆ ಹೇಳಿ ಅವರಿಗೆ. DLF ಇಂದ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಯಾರಿಗೆ? ಕುಮಾರಸ್ವಾಮಿ ಅವರು DLF ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಹೇಳಿ. ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ? ಯಾವನೋ ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ, ಬೆಂಗಳೂರಿನ